ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ನನಗೊಂದು ಗುಡ್ ನ್ಯೂಸ್ ಇದೆ. ಏನಂದರೆ ನನ್ನ ಬೈಕ್ ರೀಸೆಂಟ್ಲಿ 20,000 ಕಿಲೋಮೀಟರ್ಸ್ನ ಕಂಪ್ಲೀಟ್ ಮಾಡಿದೆ. ಗಾಡಿ ತೊಗೊಂಡು 1 year 6 months ಆಗಿದೆ ಅಷ್ಟೇ. 1 year 6 monthsಗೆ 20,000 ಕಿಲೋಮೀಟರ್ಸ್ನ ಓಡಿಸಿದ್ದೀನಿ. ಟೋಟಲ್ 4 days and 3 nights ಟ್ರಿಪ್ ಇದು. ಸೊ ಕಂಪ್ಲೀಟ್ ಹೈದ್ರಾಬಾದಲ್ಲಿ ಏನೇನು ಪ್ಲೇಸಸ್ ಇದೆ, ಅನ್ಸೀನ್ ಪ್ಲೇಸಸ್ಸು, ಮೋಸ್ಟ್ ವಿಸಿಟೆಡ್ ಪ್ಲೇಸಸ್ಸು, ಎಲ್ಲ ಪ್ಲೇಸಸ್ನೂ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಾಯಿದ್ದೀನಿ. ಬೈಕಲ್ಲಾದರೆ ಬ್ಯಾಂಗ್ಳೂರ್ ಟು ಹೈದ್ರಾಬಾದ್ ಅಪ್ರಾಕ್ಸಿಮೇಟ್ಲಿ ಒಂದು 10 hours ಆಗ್ಬೋದು ಅಷ್ಟೇ. ಯಾಕಂದರೆ 600 kilometers ಇದೆ. ಒಂದೇ ಸ್ಟ್ರೈಟ್ ಒಂದೇ ರೋಡು. 600 kilometers ಒಂದೇ ಸ್ಟ್ರೆಚಲ್ಲಿ ಓಡಿಸ್ಕೊಂಡೋದ್ರೆ ಏನು ಮಜಾ ಇರುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರನೇ ಆನ್ ದ ವೇ ಕೆಲವೊಂದು ಹಿಸ್ಟಾರಿಕಲ್ ಪ್ಲೇಸಸ್ ಇದೆ. ಆ ಪ್ಲೇಸಸ್ನ ನಾನು ಕವರ್ ಮಾಡಿಕೊಂಡು ಈವ್ನಿಂಗ್ 4 o'clock ಒಳಗಡೆ ಹೈದ್ರಾಬಾದ್ ರೀಚ್ ಆಗಬೇಕು ಅಂತ ಪ್ಲ್ಯಾನ್ ಹಾಕಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಆ ಫಸ್ಟ್ ಹಿಸ್ಟಾರಿಕಲ್ ಪ್ಲೇಸ್ ತುಂಬ ಚೆನ್ನಾಗಿದೆ. ಅಲ್ಲಿ ಅದನ್ನು ತೋರಿಸ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಸಮಯ ಈಗ 4:08. ಫೈನಲಿ ಲೇಪಾಕ್ಷಿ ರೀಚ್ ಆಗಿದ್ದೀನಿ. ಕರೆಕ್ಟಾಗಿ 2 hours ತೊಗೊಂಡಿದ್ದೀನಿ. ಬ್ಯಾಂಗ್ಳೂರಿಂದ 124 kilometers ಇದೆ ಟುವರ್ಡ್ಸ್ ಹೈದ್ರಾಬಾದ್ಗೆ ಹೋಗೋ ರೋಡಲ್ಲಿ. ನಮ್ಮ ಭಾರತದಲ್ಲಿ ಒಟ್ಟು 108 ಶಿವನ ದೇವಸ್ಥಾನಗಳಿದ್ದಾವೆ. ಅದರಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೂ ಸಹ ಒಂದಾಗಿದೆ. ವೀರಭದ್ರ ಸ್ವಾಮಿ ದೇವಸ್ಥಾನದ ಒಳಗಡೆ ಹೋಗೋಕ್ಕಿಂತ ಮುಂಚೆ ಈ ಲೇಪಾಕ್ಷಿಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ನ ಕೊಡ್ತೀನಿ. ಅದೇನಪ್ಪ ಅಂತಂದರೆ, ನೀವೆಲ್ಲರೂ ರಾಮಾಯಣ ಕೇಳಿರ್ತೀರ ಅಲ್ವಾ? ರಾಮಾಯಣದಲ್ಲಿ ರಾವಣ ಸೀತೆಯನ್ನು ಅಪಹರಿಸ್ಕೊಂಡು ಹೋಗಬೇಕಾದ್ರೆ ಈ ಪ್ರಾಂತದಲ್ಲಿ ಜಟಾಯು ಅನ್ನೋ ಪಕ್ಷಿ ರಾವಣನನ್ನು ತಡೆಯುತ್ತಂತೆ. ಆ ತಡೆದಾಗ ರಾವಣ ಆ ಜಟಾಯು ಪಕ್ಷಿನ 2 ರೆಕ್ಕೆಗಳನ್ನು ಕತ್ತರಿಸ್ಬಿಡ್ತಾನೆ. ಆಗ ಆ ಪಕ್ಷಿ ಇಲ್ಲಿ ಬಂದು ಬಿದ್ದಿರುತ್ತಂತೆ ಈ ಪ್ಲೇಸಲ್ಲಿ. ಶ್ರೀರಾಮ ಸೀತೆಯನ್ನು ಹುಡ್ಕೊಂಡು ಹೋಗಬೇಕಾದ್ರೆ ಈ ಪ್ರಾಂತದ ಹತ್ರ ಬಂದಾಗ ಜಟಾಯು ಪಕ್ಷಿ ಇಲ್ಲಿ ಬಿದ್ದಿರೋದನ್ನು ನೋಡ್ತಾರೆ. ಆ ಪಕ್ಷಿ ಇನ್ನೂ ಪ್ರಾಣವನ್ನು ಹಿಡಿದಿಟ್ಕೊಂಡಿರುತ್ತೆ. ಏನಕ್ಕೆ ಅಂದರೆ ಶ್ರೀರಾಮನಿಗೆ ವಿಷಯ ತಿಳಿಸ್ಬೇಕು ಅಂತ. ಸೊ ಶ್ರೀರಾಮ ಬಂದಿದ್ದ ತಕ್ಷಣ ವಿಷಯ ತಿಳಿಸಿದ್ದಾದಮೇಲೆ ಇಮಿಡಿಯೇಟ್ಲಿ ಇನ್ನೇನು ಸಾಯೋ ಸ್ಥಿತಿಲಿದ್ದಾಗ ಮೋಕ್ಷ ಕೊಡಬೇಕು ಅಂತ ಶ್ರೀರಾಮ ಲಯ ಪಕ್ಷಿ ಅಂತ ವರ್ಡ್ನ ಯೂಸ್ ಮಾಡ್ತಾರೆ. ಸೊ ಆವತ್ತಿಂದ ಇದನ್ನು ಕಾಲಕ್ರಮೇಣ ಲೇಪಾಕ್ಷಿ ಅಂತ ಈ ಪ್ಲೇಸ್ನು ಚೇಂಜ್ ಆಗಿದೆ. ಸೊ 17ನೇ ಶತಮಾನದಲ್ಲಿ ನಮ್ಮ ವಿಜಯನಗರದ ಸಾಮ್ರಾಜ್ಯದ ಅರಸರು ಅಚ್ಯುತರಾಯನ ಆಳ್ವಿಕೆಯಲ್ಲಿದ್ದಾಗ ಸೊ ಇಲ್ಲಿ ಲೋಕಲ್ ರೂಲರ್ಸ್ ಇರ್ತಾರೆ, ವೀರಣ್ಣ ಮತ್ತು ವಿರೂಪಣ್ಣ ಅಂತ. ಸೊ ಇವರಿಬ್ಬರು ಲೋಕಲ್ ರೂಲರ್ಸು. ಇವರು ಈ ಪ್ರಾಂತವನ್ನು ಗುರುತಿಸಿ ಇಲ್ಲಿ ಒಂದು ವೀರಭದ್ರ ದೇವಸ್ಥಾನವನ್ನು ಕಟ್ಟಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ರಾಜರ ಬಳಿ ಒಂದು ಮನವಿನ ಸಲ್ಲಿಸ್ತಾರೆ. ಆ ಮನವಿಯ ಮುಖಾಂತರ ರಾಜರು ಅಪ್ಪಣೆನೂ ಕೊಡ್ತಾರೆ. ಸೊ ಈ ದೇವಸ್ಥಾನವನ್ನು ಅವರು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲೇಪಾಕ್ಷಿ ಏನಕ್ಕೆ ಇಷ್ಟು ಫೇಮಸ್ ಆಗಿದೆ, ಒಳಗಡೆ ಅಂಥದ್ದು ಏನಿದೆ ದೇವಸ್ಥಾನದಲ್ಲಿ, ಆ ಎಲ್ಲ ಇನ್ಫಾರ್ಮೇಷನ್ನು ಒಳಗಡೆ ಹೋದ್ಮೇಲೆ ಕೊಡ್ತೀನಿ ನಾನು. ಸ್ಟೇ ಟ್ಯೂನ್ಡ್. ಸೊ ದೇವಸ್ಥಾನ ಎಂಟ್ರ್ ಆಗಿದ ತಕ್ಷಣ ಫಸ್ಟ್ ನಿಮಗೆ ಸಿಗೋದು ನಾಟ್ಯಶಾಲಾ. ಸೊ ಇಲ್ಲಿ ನೋಡ್ಬೋದು ಸೆಂಟ್ರಲ್ಲಿ ಫುಲ್ ಸ್ಪೇಸ್ ಖಾಲಿ ಇದೆ. ಸುತ್ತಲೂ ಕಂಬಗಳಿದೆ. ಅಲ್ಲಿ 4 ಕಂಬಗಳನ್ನ ಸ್ಪೆಷಲಾಗಿ ಕೆತ್ತನೆ ಮಾಡಿದ್ದಾರೆ. ಇದು ಕಾರ್ನರ್ ಕಂಬಗಳು. ಆ್ಯಕ್ಚುಲಿ ಹೇಳಬೇಕಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಸ್ಟೋರಿಗಳಿದೆ. ಅದರಲ್ಲಿ ಹೈಲೈಟ್ಸ್ನ ಮಾತ್ರ ನಾನು ಇವಾಗ ಹೇಳ್ತಿದ್ದೀನಿ. ಟಾಪ್ ಅಟ್ರಾಕ್ಷನ್ ಆಫ್ ವೀರಭದ್ರ ಸ್ವಾಮಿ ಟೆಂಪಲ್ ಅಂದರೆ ಹ್ಯಾಂಗಿಂಗ್ ಪಿಲ್ಲರ್. ಮೂಲ ದೇವಸ್ಥಾನದಲ್ಲಿ ಒಟ್ಟು 70 ಕಂಬಗಳಿದೆ. ಆ 70 ಕಂಬಗಳಿಗೂ ಒಂದೇ ಕಂಬ ಆಧಾರ, ಅಂದರೆ ಹ್ಯಾಂಗಿಂಗ್ ಪಿಲ್ಲರ್ ಅಂತ ಇದೆ ಇಲ್ಲಿ. ಆ ಪಿಲ್ಲರ್ ಏನಾದರೂ ಅಲ್ಲಾಡಿದ್ರೆ ಎಲ್ಲ ಪಿಲ್ಲರ್ಗಳು ಬಿದ್ದೋಗುತ್ತೆ ಆ ಥರ. ಸೊ ಇದನ್ನು ತಿಳ್ಕೊಂಡು ಬ್ರಿಟಿಷ್ ಅಧಿಕಾರಿ ಒಬ್ಬರು ಬಂದು ಅದನ್ನು ಟೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಅವರು ಅದನ್ನು ಲೈಟಾಗಿ ಸರಿಸೋದಕ್ಕೆ ಟ್ರೈ ಮಾಡಿದಾಗ ಎಲ್ಲ ಕಂಬಗಳು ಅಲ್ಲಾಡೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆವಾಗ ಅದನ್ನು ಅಲ್ಲಿಗೆ ನಿಲ್ಲಿಸಿ ಅವರು ಹೋಗ್ಬಿಡ್ತಾರೆ.
16ನೇ ಶತಮಾನದಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನ. ಆ ಒಂದು ಹ್ಯಾಂಗಿಂಗ್ ಪಿಲ್ಲರ್ ಇಡೀ ದೇವಸ್ಥಾನವನ್ನು ಕಂಟ್ರೋಲ್ ಮಾಡ್ತಿದೆ ಅಂತಂದರೆ ಆಗಿನ ಕಾಲದಲ್ಲಿ ಮಾಡಿದ್ದಂಥ ಇಂಜಿನಿಯರಿಂಗ್ ಟೆಕ್ನಾಲಜಿ ಏನಿದೆ, ಎಕ್ಸಲೆಂಟ್, ನೋ ವರ್ಡ್ಸ್ ಅಟ್ ಆಲ್. ನಾನು ಹಿಂದೆ ಕಾಣಿಸ್ತಾ ಇರೋದು ಅಡುಗೆ ಮನೆ. ಸೊ ಇಲ್ಲಿ ದೇವಸ್ಥಾನ ಕಟ್ಟಕ್ಕೆ ಬರ್ತಿದ್ದಂಥ ಶಿಲ್ಪಿಗಳು ಇಲ್ಲೇ ಇರ್ತಿದ್ರಂತೆ. ಅವರು ಇಲ್ಲೇ ಅಡುಗೆ ಮಾಡಿಕೊಂಡು ತಿಂತಿದ್ರಂತೆ. ಸೊ ಒಂದು ದಿನ ಏನಾಗುತ್ತೆ, ಅಡುಗೆ ಮಾಡೋದು ಲೇಟ್ ಆಯಿತು ಅಂತ ಅಂದ್ಬಿಟ್ಟು ಅಷ್ಟು ಜನ ಶಿಲ್ಪಿಗಳು ಸೇರಿಕೊಂಡು ಒಂದು ದೊಡ್ಡ ಬಂಡೆನ ನೋಡ್ತಾರೆ ಇಲ್ಲಿ. ಸೊ ಆ ಬಂಡೆನ ಶಿಲ್ಪಿಗಳು ಕೆತ್ತನೆ ಮಾಡಿ ಒಂದು ದೊಡ್ಡ ನಾಗ ಶಿವಲಿಂಗವನ್ನು ರೆಡಿ ಮಾಡ್ತಾರೆ. ಆ ಶಿವಲಿಂಗನೇ ಇದು. ಸೊ ಈ ಸರ್ಪಕ್ಕೆ 7 ತಲೆಗಳಿರುತ್ತೆ. ಆಬ್ವಿಯಸ್ಲಿ ಏನಾದರೂ ಒಂದು ಮದುವೆ ಆಗ್ತಿದೆ ಅಂತಂದರೆ ಎಲ್ಲ ರೀತಿಯ ಗೆಸ್ಟ್ಗಳು ಬರ್ತಾರೆ ಅಲ್ಲಿಗೆ. ಸೊ ಅದೇ ಥರನೇ ಪಾರ್ವತಿ ಮತ್ತು ಪರಮೇಶ್ವರ ಅವರಿಬ್ಬರು ಮದುವೆ ಆಗಬೇಕಾದ್ರೆ ಸಕಲ ದೇವಾನುದೇವತೆಗಳು ಅವರ ಮದುವೆಗೆ ಹಾಜರಾಗ್ತಾರಂತೆ. ಆ ಒಂದು ವಿಷಯವನ್ನು ಇಟ್ಕೊಂಡು ಇಲ್ಲಿ ಒಂದು ಕಲ್ಯಾಣ ಮಂಟಪವನ್ನು ನಿರ್ಮಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಕ್ಕೆ ಕಲ್ಯಾಣ ಮಂಟಪ ಅರ್ಧಕ್ಕೆ ಕನ್ಸ್ಟ್ರಕ್ಷನ್ ನಿಂತಿದೆ ಅಂತಂದರೆ ಒಂದು ಮೇಯ್ನ್ ರೀಸನ್ ಇದೆ. ಅದೇನಪ್ಪ ಅಂದರೆ ಈ ದೇವಸ್ಥಾನದ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದಂತಹ ವೀರಣ್ಣ ಮತ್ತು ವಿರೂಪಣ್ಣ ಅವರು ಇರ್ತಾರಲ್ವ, ಅವ್ರ ಮೇಲೆ ಸುಳ್ಳು ಆಪಾದನೆಗಳನ್ನು ವಹಿಸ್ಬಿಡ್ತಾರೆ ಇಲ್ಲಿರ್ತಕ್ಕಂಥ ಜನರು. ಕೆಲವು ಆ ಅವಮಾನವನ್ನು ತಾಳ್ಕೊಳಕ್ಕಾಗದೆ ಅವರು ತನ್ನ ಎರಡು ಕಣ್ಣುಗಳನ್ನು ಕಿತ್ತುಬಿಡ್ತಾರೆ. ಏನಕ್ಕೆ ಅಂದರೆ ಆಗಿನ ಕಾಲದಲ್ಲಿ ಏನಾದರೂ ಆಪಾದನೆ ಏನಾದರೂ ಬಂತು ಅಂದರೆ ಅವರ ಕಣ್ಣುಗಳನ್ನ ಕೀಳಿಸ್ಬಿಡ್ತಿದ್ರಂತೆ. ಸೊ ಅದಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ತನ್ನ 2 ಕಣ್ಣುಗಳನ್ನ ಕಿತ್ತು ಈ ದೇವಸ್ಥಾನದ ಗೋಡೆಗೆ ಹಾಕ್ಬಿಡ್ತಾರೆ ಇಲ್ಲಿ. ಸೊ ಇಲ್ಲಿ 2 ಮಾರ್ಕ್ ಕಾಣಿಸ್ತಿದೆ ಅಲ್ವಾ. ಸೊ ಇದು ಬಂದು ಅವ್ರದ್ದೇ ಕಣ್ಣುಗಳು ಅಂತ ಹೇಳಿದ್ದಾರೆ. ಗೌರ್ಮೆಂಟ್ ಆಫ್ ಇಂಡಿಯಾ ಇದನ್ನು ಚೆಕ್ ಮಾಡಿದೆ. ಸೊ ಇದು ಹ್ಯೂಮನ್ ಬ್ಲಡ್ ಅಂತಲೇ ಕನ್ಫರ್ಮ್ ಮಾಡಿದೆ. ಈ ಕಲ್ಯಾಣ ಮಂಟಪದ ಪಕ್ಕದಲ್ಲೇ ಲತಾ ಮಂಟಪ ಅಂತ ಇದೆ. ಆ ಮಂಟಪದಲ್ಲಿ 36 ಕಂಬಗಳಿದೆ. ಆ 36 ಕಂಬಗಳಲ್ಲಿ ಒಂದೊಂದು ಕಂಬದಲ್ಲೂ 4 ಕಾರ್ನರಿಗೂ ಒಂದೊಂದು ಡಿಸೈನ್ ಇದೆ. ಸೊ ಈ ಡಿಸೈನ್ಸ್ನ ಸ್ಯಾರಿಗಳಲ್ಲಿ ನೀವು ನೋಡ್ಬೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ಲೇಸ್ನ ನಾನು ತೋರಿಸ್ತಾ ಇದ್ದೀನಿ ಈ ದೇವಸ್ಥಾನದಲ್ಲಿ. ಅದೇನೆಂದರೆ ಸೀತಾಮಾತೆ ಅವರು ಕಾಲಿಟ್ಟಿದಂತಹ ಜಾಗ ಇಲ್ಲಿ. ಸೊ ಅದೇ ಈ ಜಾಗ. ಇಡೀ ಲೇಪಾಕ್ಷಿಯಲ್ಲಿ ನೀವು 1000 ಅಡಿ ಆಳ ಬೋರ್ ಹಾಕಿದ್ರೂ ನೀರು ಸಿಗೋದು ಕಷ್ಟ ಇಲ್ಲಿ. ಅಂಥದ್ರಲ್ಲಿ ಈ ಪಾದದ ಹೆಬ್ಬೆರಳಿನ ಹತ್ರ ನೋಡಿ, ಇಲ್ಲಿ ಹೆಬ್ಬೆರಳಿನ ಹತ್ರ ನೀರು ಯಾವಾಗಲೂ ಜಿನುಗ್ತಾ ಇರುತ್ತೆ. ಆಮೇಲೆ ಇಲ್ಲಿ ಶಿಲ್ಪಿಗಳಿರ್ತಾಯಿದ್ರಲ್ವ, ಅವ್ರು ಊಟ ಮಾಡೋ ತಟ್ಟೆಗಳನ್ನ ನಾವು ತೋರಿಸ್ತೀನಿ ನೋಡಿ. ಇದು ಅವ್ರು ಊಟ ಮಾಡ್ತಾ ಇದ್ದಿದ್ದಂಥ ತಟ್ಟೆಗಳು. ಆಗಿನ ಕಾಲದಲ್ಲಿ ಒಬ್ಬೊಬ್ಬರು 8 ಅಡಿ 9 ಅಡಿ ಈ ಥರ ಎಲ್ಲ ಇರ್ತಿದ್ರಂತೆ ಮನುಷ್ಯರು. ಅದಕ್ಕೋಸ್ಕರನೇ ಸ್ವಲ್ಪ ದೊಡ್ಡದಾಗೆ ಕೆತ್ತನೆಗಳನ್ನ ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ ಈ ಟೆಂಪಲ್ನ ರೂಫಲ್ಲಿ ಎಷ್ಟೊಂದು ಚಿತ್ರಗಳನ್ನ ಬಿಡಿಸಿದ್ದಾರೆ.
ಪ್ರಪಂಚದ ಅತಿ ದೊಡ್ಡ ಏಕಶಿಲಾ ನಂದಿ ವಿಗ್ರಹ ಎಲ್ಲಿದೆ ಅಂತಂದರೆ ಅದು ಲೇಪಾಕ್ಷಿಯಲ್ಲಿದೆ. ಅದು ಟೆಂಪಲಿಂದ 200 ಮೀಟರ್ಸ್ ಡಿಸ್ಟೆನ್ಸಲ್ಲಿದೆ. ಲೇಪಾಕ್ಷಿ ಊರಿಗೆ ಎಂಟರ್ ಆಗಬೇಕಾದ್ರೆ ರೈಟ್ ಸೈಡಲ್ಲೇ ನಿಮಗೆ ಕಾಣಿಸುತ್ತೆ. ಸೊ ಇದು ಓಪನಿಂಗ್ ಟೈಮಿಂಗ್ಸ್ ಬಂದು 7 o'clock ಸ್ಟಾರ್ಟ್ ಆಗುತ್ತೆ. ಬಟ್ ನೋಡ್ತಿದ್ದೀರಲ್ಲ, ಗೇಟ್ ಮಾತ್ರ ಹಾಕಿರ್ತಾರೆ. ಎಂಟ್ರಿ ಫೀ ಏನೂ ಇಲ್ಲ, ಫ್ರೀಯಾಗಿ ನೋಡ್ಕೊಂಡು ಹೋಗ್ಬೋದು. ಈ ನಂದಿ ವಿಗ್ರಹನ ಒಂದೇ ಬಂಡೆಯಲ್ಲಿ ಅದು ಮೇಲ್ಗಡೆಯಿಂದ ಕೆತ್ತನೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಸೊ ಈ ನಂದಿ ವಿಗ್ರಹದ ಪಕ್ಕದಲ್ಲೇ ನಿಮಗೆ ಅಲ್ಲಿ ಕಾಣಿಸ್ತಿದೆ ನೋಡಿ, ಅದು ಬಂದು ಜಟಾಯು ಪಾರ್ಕ್ ಅಂತ. ಸೊ ಆಗಲೇ ನಾನು ಜಟಾಯು ಪಕ್ಷಿದು ಸ್ಟೋರಿ ಹೇಳಿದ್ನಲ್ಲ, ಅದರ ನೆನಪಿಗಾಗಿ ಒಂದು ಗರುಡ ಪಕ್ಷಿಯನ್ನು ಅಲ್ಲಿ ದೊಡ್ಡದಾಗಿ ಕೂರಿಸಿದ್ದಾರೆ. ನಾವು ಅಲ್ಲಿಗೆ ಹೋಗ್ಬೋದು, ಒಳಗಡೆ ಪಾರ್ಕ್ ಥರ ಇದೆ. ನೀವೇನಾದರೂ 1 day ಟ್ರಿಪ್ ಪ್ಲ್ಯಾನ್ ಏನಾದರೂ ಹಾಕ್ತಿದ್ರೆ ಬ್ಯಾಂಗ್ಳೂರಿಂದ, ಸೊ ಈ ಪ್ಲೇಸ್ನ ನೀವು ಕನ್ಸಿಡರ್ ಮಾಡ್ಬೋದು. ಯಾಕಂದರೆ ಒನ್ ಆಫ್ ದಿ ಹಿಸ್ಟಾರಿಕಲ್ ಪ್ಲೇಸ್, ತುಂಬ ಚೆನ್ನಾಗಿದೆ. ಒಳಗಡೆ ತುಂಬ ಕಡಿಮೆ ಜನ ಇರ್ತಾರೆ. ಫೈನಲಿ ಲೇಪಾಕ್ಷಿನ ನೋಡಿದಾಯಿತು. ಆ್ಯಕ್ಚುಲಿ ಈ ಪ್ಲೇಸಿಗೆ ನಾನು 2nd time ಬಂದಿರೋದು. ಈಗ ಅನಂತಪುರ್ಗೆ ಹೋಗ್ತಾ ಇದ್ದೀನಿ. ಅನಂತಪುರದಿಂದ 140 kilometers ಇದೆ. 2.5 hours ಆಗ್ಬೋದು. ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೀವಿ. ಸೊ ಫೈನಲಿ ಅನಂತಪುರ ರೀಚ್ ಆಗಿದ್ದೀನಿ. ರಾಯಲಸೀಮಾ ಸ್ಪೆಷಲ್ ಉಗ್ಗಾನಿ ಬಜ್ಜಿ ತಿನ್ನೋದಕ್ಕೆ. ಇಲ್ಲಿ ರಾಯಲಸೀಮಾ ಡಿಸ್ಟ್ರಿಕ್ಟ್ಸ್ ಆ್ಯಕ್ಚುಲಿ 4 ಡಿಸ್ಟ್ರಿಕ್ಟ್ ಇದೆ: ಕಡಪ, ಅನಂತಪುರ, ಚಿತ್ತೂರು ಮತ್ತು ಕರ್ನೂಲು. ಸೊ ಈ 4 ಡಿಸ್ಟ್ರಿಕ್ಟಲ್ಲಿ ಕೆಲವೊಂದು ರಾಯಲಸೀಮಾ ಸ್ಪೆಷಲ್ ಫುಡ್ ಮಾತ್ರ ಸಿಗುತ್ತೆ ಇಲ್ಲಿ. ಸೊ ಬೇರೆ ಅದರಲ್ಲಿ ಒಂದು ಸ್ಪೆಷಲ್ ಫುಡ್ ಅಂದರೆ ಉಗ್ಗಾನಿ ಬಜ್ಜಿ ಅಂತ. ಸೊ ಅದನ್ನು ನಾನು ಇವತ್ತು ಟೇಸ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಟೈಮ್ ಈಗ 9:30. ಹೆವಿ ಬಿಸಿಲು ಹೊಡಿತಿದೆ ಆ್ಯಕ್ಚುಲಿ. ಉಗ್ಗಾನಿ ಬಜ್ಜಿ ತಿಂದಿದ್ದಾಯಿತು. ಈಗ ಕರ್ನೂಲ್ಗೆ ಹೋಗಬೇಕು. ಸದ್ಯಕ್ಕೆ ಕರ್ನೂಲು ಡಿಸ್ಟ್ರಿಕ್ಟಲ್ಲಿರೋ ಕೊಂಡಾರೆಡ್ಡಿ ಬುರ್ಜು ಹತ್ರ ಬಂದಿದ್ದೀನಿ. ಇದನ್ನು 16ನೇ ಶತಮಾನದಲ್ಲಿ ನಮ್ಮ ವಿಜಯನಗರದ ಅರಸರಾದ ಅಚ್ಯುತರಾಯರು ಕಟ್ಟಿಸಿರ್ತಾರೆ. ಆಗ ಈ ರಾಯಲಸೀಮಾ ಅವರ ಕಂಟ್ರೋಲಲ್ಲೇ ಇರುತ್ತೆ. ಅದಾದಮೇಲೆ ಕೊಂಡಾರೆಡ್ಡಿ ಅಂತ ಒಬ್ಬ ಕಳ್ಳನ್ನು ಇಲ್ಲಿ ಬಂಧಿಸಿಡ್ತಾರೆ. ಅದಕ್ಕೋಸ್ಕರ ಇದನ್ನು ಕೊಂಡಾರೆಡ್ಡಿ ಬುರ್ಜು ಅಂತ ಕರೀತಾರೆ. ಈ ಕರ್ನೂಲ್ ಸಿಟಿ ಸೆಂಟರಿಂದ ಗದ್ವಾಲ್ ಸಂಸ್ಥಾನಕ್ಕೆ 52 kilometers ಇದೆ. ಆ 52 kilometersಗೂ ಸೀಕ್ರೆಟ್ ಸುರಂಗ ಮಾರ್ಗ ಇದೆ. ಆ ಸುರಂಗ ಮಾರ್ಗನ
19th ಸೆಂಚುರಿಯಲ್ಲಿ ಬಿಫೋರ್ ಇಂಡಿಪೆಂಡೆನ್ಸು ಬ್ರಿಟಿಷರು ಕ್ಲೋಸ್ ಮಾಡಿಬಿಡ್ತಾರೆ. ಕರ್ನೂಲ್ ಸಿಟಿ ಒಳಗಡೆ ಬಂದರೆ ಪಕ್ಕ ಕಬಾಬಾಗಿ ಹೋಗ್ತೀವಿ. ಮಾರ್ಚ್ ಮತ್ತು ಏಪ್ರಿಲಲ್ಲಿ. ಈಗಷ್ಟೇ ನನ್ನ ಫ್ರೆಂಡ್ನ ಮೀಟ್ ಮಾಡಿದೆ. ಅವನು ಸೂಪರ್ ಕೂಲ್ ಶರ್ಬತ್ನ ಕುಡ್ದ. 2 ಕುಡ್ದಿದ್ದಾಯಿತು. ಏನೋ ನೋಡಿ, ನಾಗ ಸಂತೋಷ್ ಗೆಲೆ ಅಂತ ನನ್ನ ಫ್ರೆಂಡು, ನನ್ನ ಕಲೀಗು. ಓಕೆ, ನೆಕ್ಸ್ಟ್ ಸ್ಟಾಪು ಅಲಂಪುರ್. ನನ್ನ ಫ್ರೆಂಡ್ನ ಕರ್ನೂಲ್ ಸಿಟಿಲಿ ಮೀಟ್ ಮಾಡೋದಾದ್ಮೇಲೆ ನೆಕ್ಸ್ಟು ಇಲ್ಲಿಂದ ಆಲಯಗಳ ಊರು ಅಲಂಪುರ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 27 ಕಿಲೋಮೀಟರ್ಸ್ ಇದೆ. ಕರ್ನೂಲ್ ಸಿಟಿ ಸೆಂಟರಿಂದ 27 ಕಿಲೋಮೀಟರ್ಸ್ ಟುವರ್ಡ್ಸ್ ಹೈದರಾಬಾದ್. ನಮ್ಮ ದೇಶದಲ್ಲಿ ಒಟ್ಟು 18 ಶಕ್ತಿಪೀಠಗಳಿದೆ. ಆ 18 ಶಕ್ತಿಪೀಠಗಳಲ್ಲಿ 5ನೇ ಶಕ್ತಿಪೀಠ ಜೋಗುಳಾಂಬ ದೇವಿ, 4ನೇ ಶಕ್ತಿಪೀಠ ಬಂದು ನಮ್ಮ ಚಾಮುಂಡಿ ಬೆಟ್ಟದಲ್ಲಿರತಕ್ಕಂಥ ಚಾಮುಂಡೇಶ್ವರಿ ದೇವಿ. ಅದಷ್ಟೇ ಅಲ್ಲದೆ ಅಲಂಪುರಲ್ಲಿ ಇಲ್ಲಿ ನವಬ್ರಹ್ಮ ದೇವಸ್ಥಾನಗಳಿದೆ. ಅಂದರೆ 9 ಬ್ರಹ್ಮನ ಅವತಾರಗಳು ದೇವಸ್ಥಾನಗಳನ್ನ ಕಟ್ಟಿಸಿದ್ದಾರೆ ಇಲ್ಲಿ. ಅದನ್ನು ಕಟ್ಟಿಸಿದ್ದು ಬೇರೆ ಯಾರೂ ಅಲ್ಲ, ನಿಮ್ಮ ಬಾದಾಮಿಯ ಚಾಲುಕ್ಯರು 6 ಮತ್ತು 7ನೇ ಶತಮಾನದಲ್ಲಿ ಈ ದೇವಸ್ಥಾನಗಳನ್ನ ಇಲ್ಲಿ ಕಟ್ಟಿಸಿರ್ತಾರೆ. 17ನೇ ಶತಮಾನದಲ್ಲಿ ಬಹಮನಿ ಸುಲ್ತಾನರು ಬಂದು ಇದ್ರ ಮೇಲೆ ದಾಳಿ ನಡೆಸಿ ಇದರಲ್ಲಿ ಇದ್ದಿದ್ದ ಒಡವೆಗಳನ್ನ ಎಲ್ಲ ದೋಚ್ಕೊಂಡು ಹೋಗ್ಬಿಟ್ಟಿರ್ತಾರೆ. ನವಬ್ರಹ್ಮ ದೇವಸ್ಥಾನಗಳು ಯಾವುದಪ್ಪ ಅಂತಂದರೆ ಸ್ವರ್ಗಬ್ರಹ್ಮ, ಬಾಲಬ್ರಹ್ಮ, ಅರ್ಕಬ್ರಹ್ಮ, ಗರುಡ ಬ್ರಹ್ಮ, ವೀರಬ್ರಹ್ಮ, ಕುಮಾರಬ್ರಹ್ಮ, ವಿಶ್ವಬ್ರಹ್ಮ, ತಾರಕ ಬ್ರಹ್ಮ ಅಂತ. ಇಲ್ಲಿ ಒಂದು ಕಾರ್ನರಲ್ಲಿ ವಿಶ್ವಬ್ರಹ್ಮ ಅಂತ ದೇವಸ್ಥಾನ ಇದೆ. ಈ ದೇವಸ್ಥಾನದ ಹತ್ರ ನಿಂತ್ಕೊಂಡ್ರೆ ನಿಮಗೆ ಒಟ್ಟು 9 ದೇವಸ್ಥಾನಗಳು ಒಂದೇ ಲೈನಲ್ಲಿ ಕಾಣಿಸುತ್ತೆ. ಸೊ ಇದು ವಿಶ್ವಬ್ರಹ್ಮ ದೇವಸ್ಥಾನ. ಎಲ್ಲ ಒಂದೇ ಸಾಲಲ್ಲೇ ಕಟ್ಟಿರ್ತಕ್ಕಂಥದ್ದು. ಅಲಂಪುರಲ್ಲಿ ಇದೆ ಮೇನ್ ಟೆಂಪಲು, ಜೋಗುಳಾಂಬ ಮತ್ತು ಬಾಲಬ್ರಹ್ಮೇಶ್ವರ ಟೆಂಪಲ್. ಅಲಂಪುರ ಹತ್ರ ತುಂಗಭದ್ರಾ ನದಿ ಮತ್ತು ಕೃಷ್ಣಾ ನದಿ ಎರಡೂ ಸೇರುವಂಥ ಜಾಗ. ಇಲ್ಲಿ 12 ವರ್ಷಕ್ಕೊಮ್ಮೆ ತುಂಗಭದ್ರಾ ನದಿ ದಡದ ಹತ್ರ ಪುಷ್ಕರಗಳು ನಡೆಯುತ್ತೆ. ರೀಸೆಂಟಾಗಿ ಆಗಿತ್ತು, ನ್ಯೂಸಲ್ಲೆಲ್ಲ ನೋಡಿರ್ತೀರ. ನಾನು ಲಾಸ್ಟ್ ಟೈಮ್ ಬಂದಾಗ ತುಂಬ ನೀರಿತ್ತು ಆ್ಯಕ್ಚುಲಿ. ಈಗ ನೋಡಿದ್ರೆ ನೀರು ಖಾಲಿಯಾಗಿ ಹೋಗಿದೆ. ಲಾಸ್ಟ್ ಟೈಮ್ ನೋಡಿದಾಗ ಅಲ್ಲಿ ಗ್ರೀನರಿ ಕಾಣಿಸ್ತಿದೆ ನೋಡಿ, ಅಲ್ಲಿವರೆಗೂ ವಾಟ್ರ್ ಇತ್ತು. ಆ್ಯಂಡ್ ಈ ಪಿಲ್ಲರ್ವರೆಗೂ, ಈ ಸ್ಟೆಪ್ವರೆಗೂ ವಾಟ್ರ್ ಇತ್ತು. ಅಲಂಪುರ್ ಜೋಗುಳಾಂಬ ದೇವಸ್ಥಾನ ನೋಡಿದ್ದಾಯಿತು. ನೆಕ್ಸ್ಟ್ ಈಗ ನಾನು ಹೋಗ್ತಿದ್ದೀನಿ
ಮುತ್ತಿನ ನಗರ ಹೈದರಾಬಾದ್. ಟೈಮ್ ಈಗ 1:55. ಮ್ಯಾಪಲ್ಲಿ 4 hours ತೋರಿಸ್ತದೆ, 212 kilometers ಅಂತ ತೋರಿಸ್ತದೆ. ನೋಡುವ ಎಷ್ಟು ಬೇಗ ಹೋಗ್ತೀವಿ ಅಂತ. 4 o'clock ಟಾರ್ಗೆಟ್ ಇಟ್ಕೊಂಡಿದ್ದೆ ನಾನು. ಇನ್ನೊಂದು 1 or 2 hours ಹೆಚ್ಚು ಕಮ್ಮಿ ಆಗುತ್ತೆ. ಚಾರ್ಮಿನಾರ್ ಹತ್ರ ಹೋಗಿದ್ದೀವಿ. ವೆರಿ ಗುಡ್ ಈವ್ನಿಂಗ್ ಹೈದರಾಬಾದ್. ಫೈನಲಿ ಹೈದರಾಬಾದ್ ರೀಚ್ ಆಗಿದ್ದಾಯಿತು. ಮಾರ್ನಿಂಗ್ 4 o'clock ಇಂದ ಈವ್ನಿಂಗ್ 4 o'clock ವರೆಗೂ ಪ್ಲ್ಯಾನ್ ಮಾಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ 1 hour ಎಕ್ಸ್ಟೆಂಡ್ ಆಯಿತು. ಏನಕ್ಕೆ ಅಂದರೆ ಲೇಪಾಕ್ಷಿಯಲ್ಲಿ ಸ್ವಲ್ಪ ದೇವಸ್ಥಾನ ಓಪನ್ ಮಾಡೋದು ಲೇಟ್ ಮಾಡಿಬಿಟ್ರು, ಅದಕ್ಕೆ. ಬಟ್ ಪರವಾಗಿಲ್ಲ, 1 hour ಅಷ್ಟೇ. ಇನ್ನೊಂದೇನೆಂದರೆ ಅನಂತಪುರಮಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ನನ್ನ ಚಾರ್ಲಿನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಾನು ಬ್ರೇಕ್ಫಾಸ್ಟ್ ಮಾಡ್ತಿದ್ದೆ, ಗಾಡಿ ಮೇಲೆ ಚಾರ್ಲಿ ಕೂತಿತ್ತು. ಇಬ್ಬರು ಹುಡುಗರು ಬಂದರು, ಚಿಕ್ಕ ಹುಡುಗರು. ಏನಿದು ಅಂತ ನೋಡ್ತಿದ್ರು. ಏನೋ ತಮಾಷೆಗೆ ನೋಡ್ತಿದ್ದಾರೆ, ಆಟ ಆಡ್ಬಿಟ್ಟು ಹೋಗ್ತಾರೆ ಅಂತ ಅಂದ್ಕೊಂಡೆ. ಒಂದು 5 minutes ಈ ಥರ ಬ್ರೇಕ್ಫಾಸ್ಟ್ ಮಾಡಿ ಹಿಂಗೆ ತಿರುಗಿ ನೋಡ್ತೀನಿ, ಎತ್ತಾಕೊಂಡೋಗ್ಬಿಟ್ಟಿದ್ದಾರೆ. ಸೊ ನನಗೆ ಗೊತ್ತಾಗಲಿಲ್ಲ, ಬಿಸಿಲು ಜಾಸ್ತಿ ಇತ್ತು ಅಂತ ಅಂದ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಸ್ವಲ್ಪ ಮುಂದೆ ಬಂದಮೇಲೆ ಗೊತ್ತಾಯಿತು ಚಾರ್ಲಿನ ಕಿಡ್ನಾಪ್ ಮಾಡಿದ್ದಾರೆ ಅಂತ. ಸರಿ ಹೋದರೆ ಹೋಗಲಿ ಅಂತ ಹಂಗೆ ಬಂದಿದ್ದಾಯಿತು. ಹೈದರಾಬಾದ್ ಸಿಟಿಗೆ ಬಂದು ಹೈದರಾಬಾದ್ ಸಿಟಿ ಬಗ್ಗೆ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಡಲಿಲ್ಲ ಅಂದರೆ ಹೇಗೆ ಅಲ್ವಾ? ಹೈದರಾಬಾದ್ನ 17ನೇ ಶತಮಾನದಲ್ಲಿ ಕುತುಬ್ ಶಾಗಳು ಆಳ್ವಿಕೆ ಮಾಡ್ತಿದ್ರು. ಇದಕ್ಕೆ ಹಿಂದಿನ ಹೆಸರು ಬಂದು ಭಾಗ್ಯನಗರ ಅಂತ. ಏನಕ್ಕೆ ಭಾಗ್ಯನಗರ ಅಂತ ಹೆಸರು ಬಂದಿದೆ ಅಂದರೆ, ಮೊಹಮ್ಮದ್ ಕುಲಿ ಕುತುಬ್ ಶಾ ಅವರು ಅವ್ರ ಆಸ್ಥಾನದಲ್ಲಿದ್ದಂತಹ ನರ್ತಕಿನ ಪ್ರೀತಿಸಿ ಮದುವೆ ಆಗ್ತಾರೆ. ಸೊ ಅವ್ರು ಮದುವೆ ಆಗಿದ್ದಾದಮೇಲೆ ಗೋಲ್ಕೊಂಡ ಸಿಟಿ ಏನಿದೆ, ಇವಾಗ ಅದು ಅವರ ರಾಜಧಾನಿ ಆಗಿತ್ತು ಮೊದಲು. ಸೊ ಅದನ್ನು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡೋಣ ಅಂತ ಈ ಜಾಗವನ್ನು ಗುರುತಿಸಿ ಈ ಜಾಗಕ್ಕೆ ಅವರ ಹೆಂಡತಿ ಹೆಸರನ್ನು ಇಡ್ತಾರೆ. ತದನಂತರ ಭಾಗಮತಿಯವರು ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಿ ಅವರ ಹೆಸರು ಹೈದರ್ ಮಹಲ್ ಅಂತ ಚೇಂಜ್ ಮಾಡ್ಕೊಳ್ತಾರೆ. ಸೊ ಕಾಲಕ್ರಮೇಣ ಇದನ್ನು ಹೈದರಾಬಾದ್ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಚಾರ್ಮಿನಾರ್ ಹತ್ರನೇ ಒಂದು ಸ್ಪೆಷಲ್ ಕೆಫೆ ಇದೆ, ಅದರ ಹೆಸರು ನಿಮ್ರಾ ಕೆಫೆ ಆ್ಯಂಡ್ ಬೇಕ್ರಿ ಅಂತ. ಸೊ ಇಡೀ ಹೈದ್ರಾಬಾದ್ಗೆ ಒನ್ ಆಫ್ ದಿ ಫೇಮಸ್ ಕೆಫೆ. ಆ ಕೆಫೆಯಲ್ಲಿ ಇರಾನಿ ಚಾಯ್ ಮತ್ತು ಒಸ್ಮಾನಿಯಾ ಬಿಸ್ಕೆಟ್ ಸಿಗುತ್ತೆ. ಸೊ ಇಲ್ಲಿಗೆ ಬಂದರೆ ಒಂದು ಸರಿ ಡೆಫಿನೆಟ್ಲಿ ಟ್ರೈ ಮಾಡಿ. ನಾನು ಈಗ ಟ್ರೈ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ.
ಸೀರಿಯಸ್ಲಿ ಹೇಳ್ತೀನಿ, ಇರಾನಿ ಚಾಯ್ ಮತ್ತು ಒಸ್ಮಾನಿಯಾ ಬಿಸ್ಕೆಟ್ಸು ಕ್ರೇಜಿ ಟೇಸ್ಟು. ಚಾರ್ಮಿನಾರ್ ಹತ್ರ ಬಂದರೆ ದಯವಿಟ್ಟು ಮಿಸ್ ಮಾಡಬೇಡಿ. ನಿಮ್ರಾ ಕೆಫೆ ಹತ್ರನೇ ಇರೋದು. ಹೈದರಾಬಾದ್ಗೆ ಬಂದು ಬಿರಿಯಾನಿ ತಿನ್ನಲಿಲ್ಲ ಅಂದರೆ ಹೇಗೆ ಅಲ್ವಾ? ಹೈದರಾಬಾದಲ್ಲಿ ಎಷ್ಟೊಂದು ಫೇಮಸ್ ಬಿರಿಯಾನಿ ಹೋಟೆಲ್ಗಳಿದ್ದಾವೆ. ಅದರಲ್ಲಿ ನಾನು ಚೂಸ್ ಮಾಡಿರೋ ಹೋಟೆಲು ಶಾದಾಬ್ ಅಂತ. ಇಲ್ಲಿ ಬಿರಿಯಾನಿ ಸೂಪರ್ ಆಗಿರುತ್ತೆ ಅಂತ ರಿವ್ಯೂಸ್ನ ನಾನು ಕೇಳಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಟ್ರೈ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಈಗ. ಸೀರಿಯಸ್ ಆಗಿ ಹೇಳ್ತೀನಿ, ದಮ್ ಬಿರಿಯಾನಿ ಮಾತ್ರ ಕ್ರೇಜಿ ಟೇಸ್ಟು. 2 ನೈಟ್ಸ್ ಇಲ್ಲೇ ಇರ್ತಾ ಇದ್ದೀನಿ ನಾನು. 2 ನೈಟ್ಸು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಏನು ಸಿಗುತ್ತೆ ಎಲ್ಲ ಬಾರಿಸೋದೆ. ಸೊ ಬೈ ಎಂಡ್ ಆಫ್ ಡೇ 1 ಹೈದ್ರಾಬಾದಿ ಚಿಕನ್ ಬಿರಿಯಾನಿ ತಿಂದು ಈಗ ರೂಮ್ಗೆ ಹೋಗಿ ರೆಸ್ಟ್ ತಗೊಳ್ತೀನಿ. ನಿದ್ದೆ ಮಾಡಬೇಕು ಅಂತ ಇವಾಗ ಟೈಮ್ 8 ಗಂಟೆ. ಬಂದುಬಿಟ್ಟಿದ್ದೀನಿ ರೂಮ್ಗೆ. ಈಗ ಮಲಗಿಬಿಡ್ತೀನಿ. ಬೆಳಗ್ಗೆ ಬೇಗ ಎದ್ದು ಡೇ 2 ಪ್ಲ್ಯಾನ್ಸ್, ಯಾವ್ಯಾವ ಪ್ಲೇಸಸ್ನ ವಿಸಿಟ್ ಮಾಡ್ಬೋದು, ಎಷ್ಟೆಷ್ಟು ಡಿಸ್ಟೆನ್ಸಲ್ಲಿದೆ, ಯಾವ್ಯಾವ ಪ್ಲೇಸಸ್ನ ಕವರ್ ಮಾಡ್ಬೋದು ಎಲ್ಲನೂ ಹೇಳ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.